ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕಂತ ನಾನು ಬ್ಯಾಂಗಲ್ಸನ್ನು ಯಾವ ರೀತಿ ನಾವು ಸೇಫ್ಟಿಯಾಗಿ ಇಟ್ಕೋಬೇಕು, ಯಾವ ರೀತಿ ನಾವು ಸೆಟ್ ಮಾಡಿರುವಂಥ ಬ್ಯಾಂಗಲ್ಸನ್ನು ಕ್ಲೀನಾಗಿ ಜೋಡಿಸ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿ ಸ್ವಲ್ಪ ಆದರೂ ನಿಮಗೆ ಹೆಲ್ಪ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಮಾಡುವಂಥ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈಗ ಲೈಟ್ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಲೈಟ್ ಮಾಡಿದೆ ಒಂದೊಂದೇ ಟಿಪ್ಪನ್ನು ನಿಮಗೆ ತೋರಿಸ್ತಾ ಬರ್ತೀನಿ, ನೀವು ನೋಡ್ತಾ ಬನ್ನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಬೇದಿರ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಯಾವ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು, ಯಾವ ರೀತಿ ನಾವು ಸೇಫಾಗಿ ಇಟ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಒಂದೊಂದು ಬ್ಯಾಂಗಲ್ಸನ್ನೇ ಸೆಟ್ ಮಾಡಿಕೊಂಡು ಈ ರೀತಿ ನಾನು ಫೋಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನು ಈ ರೀತಿ ಒಂದು ಕ್ಯೂಟಾಗಿರೋಂಥ ಬ್ಯಾಗನ್ನು ತೊಗೊಂಡಿದ್ದೀನಿ. ಆ ಬ್ಯಾಗಲ್ಲಿ ನಾನು ಒಂದು 10 ಸೆಟ್ಸ್ ಬ್ಯಾಂಗಲ್ಸನ್ನು ನಾನು ಇಟ್ಕೋಬೋದು. ಇದರಲ್ಲಿ ನಾನು 8 ಸೆಟ್ ಬ್ಯಾಂಗಲ್ಸನ್ನು ಇಟ್ಕೊಂಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಈ ರೀತಿ ನಾನು ಬ್ಯಾಂಗಲ್ಸನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಸೆಟ್ಸು ಬೇಗ ಸಿಗುತ್ತೆ. ನಾವು ಯಾವತ್ತಾದರೂ ಮ್ಯಾಚಿಂಗ್ ಬಳೆಗಳನ್ನು ಡ್ರೆಸ್ ಮ್ಯಾಚಿಂಗ್ಗೆ ಬಳೆಗಳನ್ನು ತಗೊಳ್ಳುವಾಗ ನಮಗೆ ಈಸಿಯಾಗಿ ಆ ಸೆಟ್ಸು ನಮ್ಗೆ ಗೊತ್ತಾಗುತ್ತೆ. ನಾನು ಈ ರೀತಿ ಎಲ್ಲದಕ್ಕೂ ಕೆಲವೊಂದು ಬ್ಯಾಂಗಲ್ಸ್ಗೆಲ್ಲ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿಟ್ಟಿದ್ದೀನಿ. ಈ ರೀತಿ ಇಟ್ಟೋದ್ರಿಂದ ನಮಗೆ ಬರೀ ಸೇಫ್ಟಿ ಪಿನ್ಸ್ ಎಲ್ಲ ನಮಗೆ ಬ್ಯಾಂಗಲ್ಸ್ಗೆ ಸಾಕಾಗುತ್ತೆ. ಮತ್ತು ನಾವು ಸ್ಯಾರಿ ಉಟ್ಕೊಳ್ಳೋವಾಗ ಸೇಫ್ಟಿ ಪಿನ್ಸ್ ನಮಗೆ ಇರೋದಿಲ್ಲ. ಆ ರೀತಿ ಇದ್ದಾಗ ನಾವು ಈ ಸಿಂಪಲ್ ಟಿಪ್ಪನ್ನು ನಾವು ಒಂದು 3-4 ಟಿಪ್ಸನ್ನು ನಾನು ನಿಮಗೆ ಈ ರೀತಿ ತೋರಿಸ್ತಿದ್ದೀನಿ. ಯಾವ ರೀತಿ ನಾವು ಸೆಟ್ ಮಾಡ್ಕೊಂಡಿರೋಂಥ ಬ್ಯಾಂಗಲ್ಸನ್ನು ಫೋಲ್ಡ್ ಮಾಡ್ಕೋಬೇಕಂತ. ಒಂದು ಟಿಪ್ ಆಲ್ರೆಡಿ ತೋರಿಸಿದ್ದೀನಿ, ಪ್ಲಾಸ್ಟಿಕ್ ಕವರನ್ನು ಹಾಕಿ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಈ ರೀತಿ ಒಂದು ನ್ಯೂಸ್ ಪೇಪರನ್ನು ತಗೊಂಡು ಆ ನ್ಯೂಸ್ ಪೇಪರಲ್ಲಿ ನಾವು ಸೆಟ್ ಮಾಡ್ಕೊಂಡಿರೋಂಥ ಬ್ಯಾಂಗಲ್ಸನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು. ಈ ರೀತಿ ನಾನು ಒಂದು 2 ಸೆಟ್ಟನ್ನು ಇಟ್ಕೊಂಡಿದ್ದೀನಿ ನ್ಯೂಸ್ ಪೇಪರ್ ಹಾಕಿ ಇಟ್ಟು. ಮತ್ತು ಇನ್ನೂ ಒಂದು ನಿಮಗೆ ತೋರಿಸ್ತೀನಿ, ಇನ್ನೂ ಸೆಟ್ ಮಾಡ್ಕೊಂಡಿರೋಂಥ ಬ್ಯಾಂಗಲ್ಸು. ಈ ರೀತಿ ನಾನು ಇದು ಗೋಟ್ ಟೈಪ್ ಬರುತ್ತಲ್ಲ ಅದು. ಈಗ ನಾನು ಪಿನ್ ಹಾಕಿದ್ದೀನಲ್ಲ, ಇವು ಅಷ್ಟೇ ಸೆಟ್ ಮಾಡಿರೋದಿಲ್ಲ ಏನಿಲ್ಲ. ಸೊ ನನಗೆ ಬೇಗ ಸಿಗಬೇಕಂತ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ನಾನು ಇದಕ್ಕೆ ಸೇಫ್ಟಿ ಪಿನ್ನನ್ನೇ ಇಡ್ತಾಯಿದ್ದೀನಿ. ಈಗ ಇದು ಸ್ಟೋನ್ಸ್ ಬ್ಯಾಂಗಲ್ಸು. ಈ ಸ್ಟೋನ್ ಬ್ಯಾಂಗಲ್ಸ್ಗೆ ನಾನು ಸೇಫ್ಟಿ ಪಿನ್ ಹಾಕಿದ್ದೀನಲ್ಲ, ಇದನ್ನು ತೆಗೆದುಬಿಟ್ಟು ಒಂದು ಥ್ರೆಡ್ಡನ್ನು ತೊಗೊತೀನಿ. ಥ್ರೆಡ್ ಇಲ್ಲ ಅಂದರೆ ನೀವು ಒಂದು ಯಾವುದೊಂದು ಬಟ್ಟೆಗೆ ಹಾಕಿರುವಂಥ ಥ್ರೆಡ್ಡು, ಇಲ್ಲಾಂದರೆ ಯಾವುದೊಂದು ವೇಸ್ಟ್ಗೆ ಪೆಟ್ಟಿಕೋಟ್ ಏನಾದರೂ ಹೊಟ್ಟೋಗಿರುತ್ತೆ, ಆ ವೇಸ್ಟ್ ಆಗಿರೋಂಥ ಪೆಟ್ಟಿಕೋಟ್ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ ಆಗಿರ್ಬೋದು. ಯಾವುದೋ ಒಂದು ಥ್ರೆಡ್ಡನ್ನು ತೊಗೊಳ್ಳಿ. ಇಲ್ಲಾಂದರೆ ಜಡೆಗೆ ಹಾಕೊಳ್ಳುವಂಥ ಟೇಪ್ ಇರುತ್ತಲ್ಲ, ಆ ಟೇಪ್ ಆದರೂ ಪರವಾಗಿಲ್ಲ. ಒಂದು ದಾರ ಇಲ್ಲಾಂದರೆ ಈ ರೀತಿ ಬಟ್ಟೆ ಇರೋವಂಥ ಥ್ರೆಡ್ಡು, ಯಾವುದೋ ಒಂದು ಥ್ರೆಡ್ಡನ್ನು ತೊಗೊಂಡು ಈ ರೀತಿ ಸೆಟ್ ಮಾಡ್ಕೊಂಬಿಟ್ಟು ಈ ರೀತಿ ಇಟ್ಕೊಂಡ್ರೆ ಇದೊಂದು ಸೆಟ್ ಆಯಿತು. ನೋಡ್ರಲ್ಲ ಎಷ್ಟೊಂದು ಸೆಟ್ಟು ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ. ಈ ರೀತಿ ನೀವು ಒಂದು ಸೆಟ್ ಮಾಡಿಕೊಂಡು ಇಟ್ಕೋಬೋದು. ಈ ರೀತಿ ಎಲ್ಲದಕ್ಕೂ ಸೇಫ್ಟಿ ಪಿನ್ನೇ ಹಾಕ್ಕೋಬೇಕಂದ್ರೆ ತುಂಬಾ ಸೇಫ್ಟಿ ಪಿನ್ ಬೇಕಾಗುತ್ತೆ. ಮತ್ತು ನಮ್ಮ ಸ್ಯಾರಿಗೆ ಹಾಕೋಬೇಕಂದ್ರೆ ಮತ್ತೆ ಇನ್ನೊಂದು ಸೆಟ್ ಸೇಫ್ಟಿ ಪಿನ್ನನ್ನು ತೊಗೋಬೇಕಾಗುತ್ತೆ. ಆ ರೀತಿ ಮಾಡ್ಕೊಂಡಿರ ನಾವು ಈ ರೀತಿ ನಾವು ಬ್ಯಾಂಗಲ್ಸನ್ನು ಫೋಲ್ಡ್ ಮಾಡಿಕೊಂಡ್ರೆ ನ್ಯೂಸ್ ಪೇಪರಲ್ಲಿ, ಪೇಪರ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೇಫ್ಟಿ ಪಿನ್ನು ನಮಗೆ ತುಂಬಾ ಜಾಸ್ತಿ ಮಿಕ್ಕುತ್ತೆ. ಮತ್ತು ಎಲ್ಲದಕ್ಕೂ ಈ ರೀತಿ ಸೇಫ್ಟಿ ಪಿನ್ ಹಾಕ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಒಂದು ನ್ಯೂಸ್ ಪೇಪರನ್ನು ತಗೊತಾ ಇದ್ದೀನಿ. ಈ ರೀತಿ ನಾನು ಎಲ್ಲ ಬ್ಯಾಂಗಲ್ಸು ನನಗೆ ಯಾವ ರೀತಿ ಸ್ಯಾರಿಗೆ ಮ್ಯಾಚ್ ಆಗಬೇಕು ಅಂತ ನಾನು ಈ ರೀತಿ ಸೆಟ್ ಮಾಡ್ಕೊತಿದ್ದೀನಿ. ಒಂದು ಸೈಡ್ ವೈಟು, ಒಂದು ಸೈಡು ಪಿಂಕು, 2 ಹಾಕ್ಕೊತಾ ಇದ್ದೀನಿ. 2 ವೈಟು, 2 ಪಿಂಕು ಈ ರೀತಿ ಹಾಕ್ಕೊಂಡು ಆ ಲಾಸ್ಟು ಗೋಲ್ಡ್ ಕಲರು ಬ್ಯಾಂಗಲನ್ನು ಹಾಕ್ತಿದ್ದೀನಿ. ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಬ್ಲೌಸ್ ಮ್ಯಾಚಿಂಗ್ ಮತ್ತು ಸ್ಯಾರಿ ಮ್ಯಾಚಿಂಗ್ ಕೂಡ ಆಗಬೇಕು ಬ್ಯಾಂಗಲ್ಸ್ ಅಂದರೆ. ಈ ರೀತಿ ನಮ್ಮ ಬ್ಲೌಸು ಪಿಂಕ್ ಇರುತ್ತೆ, ಸ್ಯಾರಿ ವೈಟ್ ಇರುತ್ತೆ. ಆ ರೀತಿ ಇದ್ದಾಗ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಇಟ್ಕೋಬೋದು. ಈ ರೀತಿ ನಾನು ಒಂದು ನ್ಯೂಸ್ ಪೇಪರ್ಗೆ
ಫೋಲ್ಡ್ ಮಾಡಿಕೊಂಡು ಇಟ್ಕೊತೀನಿ. ನೀವು ಎಷ್ಟು ಬೇಕಾದರೂ ಅಷ್ಟನ್ನು ಫೋಲ್ಡ್ ಮಾಡ್ಕೋಬೋದು. ಈ ರೀತಿ ನ್ಯೂಸ್ ಪೇಪರ್ಸು, ಪ್ಲಾಸ್ಟಿಕ್ ಕವರ್ಸು, ಈ ರೀತಿ ಎಲ್ಲ ಥರದ ಬ್ಯಾಂಗಲ್ಸನ್ನು ಫೋಲ್ಡ್ ಮಾಡಬಹುದು. ಈ ರೀತಿ ನಾನು ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಈ ಬ್ಯಾಂಗಲ್ಸು ನಾನು ಯಾವ್ಯಾವ ಸ್ಟೆಪ್ಸ್ ಇಟ್ಟಿದ್ದೀನಿ ಅಂತ ನಿಮ್ಗೆ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ 2 ಸೆಟ್ ಬಂದುಬಿಟ್ಟು ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು 2 ಸೆಟ್ ಬಂದುಬಿಟ್ಟು ಪ್ಲಾಸ್ಟಿಕ್ ಕವರ್ ಅಂತ ತಗೊಂಡು ಹಾಕಿದ್ದೀನಿ. ಮತ್ತು ಇನ್ನೊಂದು ಥ್ರೆಡ್ಡು ಮತ್ತು ಇನ್ನೊಂದು ಸೇಫ್ಟಿ ಪಿನ್ನು ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ನಾವು ಆಗಲೇ ಬ್ಯಾಂಗಲ್ಸ್ಗೆ ಇರೋವಂಥ ಸೇಫ್ಟಿ ಪಿನ್ಸ್ ಎಲ್ಲ ತೆಗೆದಿಟ್ಟಿದ್ವಲ್ಲ, ನೋಡಿದ್ರಲ್ಲ ಎಷ್ಟೊಂದು ಸೇಫ್ಟಿ ಪಿನ್ಸ್ ಸೇಫ್ ಆಗಿದೆ. ಇದನ್ನು ಈ ರೀತಿ ಕ್ಲೀನಾಗೆ ಒಂದು ಕಡೆ ಈ ಬ್ಯಾಂಗಲ್ಸಲ್ಲೇ ಹಾಕ್ಕೊಂಬಿಟ್ರೆ ನಮ್ಗೆ ಯಾವತ್ತಾದರೂ ಸೇಫ್ಟಿ ಪಿನ್ ತೊಗೊಂಡೋಗಿಲ್ಲ, ಬ್ಯಾಂಗಲ್ಸ್ ಬಾಕ್ಸ್ ಮಾತ್ರ ತೊಗೊಂಡೋಗಿದ್ದೀನಿ ಅಂದಾಗ ಈ ರೀತಿ ಒಂದು ಸೇಫ್ಟಿ ಪಿನ್ಸ್ ನಮ್ಗೆ ಯೂಸ್ ಆಗುತ್ತೆ. ಮತ್ತು ಇದರಲ್ಲೊಂದು ನೈಲ್ ಪಾಲಿಶನ್ನು ಇಟ್ಕೊಂಡಿದ್ದೀನಿ. ಯಾವತ್ತಾದರೂ ನಮಗೆ ಎಮರ್ಜೆನ್ಸಿಗೆ ನೈಲ್ ಪಾಲಿಶು, ಸೇಫ್ಟಿ ಪಿನ್ಸು ಈ ಬ್ಯಾಂಗಲ್ ಬಾಕ್ಸ್ ತಗೊಳ್ಳೋವಾಗ ನಮಗೆ ಬೇಗ ಸಿಗುತ್ತೆ. ನೋಡಿದ್ರಲ್ಲ ನಾನು ಕ್ಯೂಟ್ ಆಗಿರೋಂಥ ಬ್ಯಾಂಗಲ್ ಸೆಟ್ಗೆ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಇದರಲ್ಲೊಂದು 10 ಸೆಟ್ಸ್ ಆದರೂ ನಾವು ಹಾಕ್ಕೋಬೋದು. ನೀವು ಒಂದು ಸಾರಿ ಈ ಬ್ಯಾಂಗಲನ್ನು ತಗೊಂಡು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಬ್ಯಾಂಗಲ್ ಬಾಕ್ಸು. ನೀವು ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಅದು ಇಷ್ಟ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಗೇನು ವೀಡಿಯೋ ಬೇಕಂತ ನಂಗೆ ಕಾಮೆಂಟ್ ಮಾಡಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.